ನಮ್ಮ ಚಾಕ್ಲೇಟ್ ನೋಡಿ ಗೋಣಿ ಚೀಲದ ಮೇಲೆ ಮಲಗಿದ್ದಾನೆ ಗೈಸ್. ಇದು ನಿನ್ನೆ ಹುಟ್ಟಿರುವಂತಹ ಮರಿ ಗೈಸ್. ನಮ್ಮನೆ ಬಾಗಿಲ ಹತ್ತಿರ ಈ ಕಪ್ಪು ಕಲರ್ದು ಇರುವೆ ಬಂದಿತ್ತು, ಅದಕ್ಕೆ ನಾನು ಸಕ್ಕರೆಯನ್ನು ಹಾಕೊಟ್ಟಿದ್ದೆ. ಮುತ್ತು ಮಲ್ಲಿಗೆ ಗಿಡ ಇದೆ ನೋಡಿ, ಅದ್ರ ತರಾನೇ ಕಾಣ್ತದೆ ನೋಡಿ ಹೂವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ತಿಂಡಿ ಒಂದು ತಿಂದಾಯಿತು, ಹಾಗೆ ಕೂದಲನ್ನು ಒಂದು ಸ್ವಲ್ಪ ಬಾಚ್ಕಂಡೆ ಆಯಿತು. ಹಾಗೆಯೇ ಈಗ ದನಗಳನ್ನೆಲ್ಲ ಬಿಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ. ಚಾಕ್ಲೇಟ್ ನೋಡಿ ಗೋಣಿ ಚೀಲದ ಮೇಲೆ ಮಲಗಿದ್ದಾನೆ, ಬಾಲ ಎಲ್ಲ ಪಿಟಿ ಪಿಟಿ ಅನಿಸ್ತಾನೆ. ಹಾಗೆ ಅಮ್ಮ ಬೆಳಿಗ್ಗೆ ನಮ್ಮ ಕುಚೂರು ಸಂಗಡ ಆಟವನ್ನೆಲ್ಲ ಆಡ್ದ ಅಲ್ವೇನೋ. ಚಾಕ್ಲೇಟ್ 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 ಏ ಚಾಕ್ಲೇಟ್ ಮಾಡಿದ್ ನೋಡಿ ಅವ ಹಂಗೆ ಎಷ್ಟು ಚಂದ ಮಾಡಿ. ಚಾಕ್ಲೇಟ್ ಚಾಕ್ಲೇಟ್ ಏ ಚಾಕ್ಲೇಟ್ ಚಾಕ್ಲೇಟ್. ಹಾಗೆ ನಮ್ಮ ಕುಚೂರು ಇಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ. ಬಾಸ್ ಅವ ಬಾಸ್. ಈಗ ಬಂದ ಚಾಕ್ಲೇಟ್ನು ಬಂದ. ಚಾಕ್ಲೇಟ್ ಬಾ, ಚಾಕ್ಲೇಟ್ ಆಟ ಆಡು, ಚಾಕ್ಲೇಟ್ ಬಾ. ಚೀಕು ಸಂತಿಗೆ ಆಟಾಡು, ಚೀಕು ಮಾಮನ ಸಂಗಡ ಆಟಾಡು. ಚಾಕ್ಲೇಟ್ 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 ಹುಚ್ಚು ಹಂಗೆ ಮಾಡೋಕ್ಕಿಲ್ಲ. ಬೆಳಿಗ್ಗೆ ಆಟ ಆಡಿದ್ಯಲ್ಲ ಇವು ಒಂದೊಂದು ಸತಿ ಒಂದೊಂದು ಥರ ಮಾಡ್ತಾಯಿವ ಕುಚೂರು. ಅವನಿಗೆ ಮೂಡ್ ಬಂದವಾಗ ಇಷ್ಟು ಚಲೋ ಮಾಡೋದು, ಇಲ್ಲ ಅಂದರೆ ಅವನಿಗೆ ಗುರ್ರ ಅನ್ನೋದು. ಏ ಕುಚೂರು, ಈಗ ದನಗಳನ್ನೆಲ್ಲ ಬಿಡಬೇಕು. ಹಾಗೆ ದನಗಳನ್ನು ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೇನೆ ಗೈಸ್. ಇದು ನಿನ್ನೆ ಹುಟ್ಟಿರುವಂತಹ ಮರಿ, ಇವತ್ತು ಬಿಟ್ಟಿದೆ. ನಿನ್ನೆ 3 ಮರಿ ಹುಟ್ಟಿತ್ತು. ನಿನ್ನೆ ಬೆಳಿಗ್ಗೆ ನೋಡಿದವಾಗ 3 ಮರಿ ಇದ್ದಿತ್ತು. ಹಾಗೆ ಇವತ್ತು ನೋಡುವಷ್ಟರೊಳಗೆ 5 ಮರಿ ಆಗದೆ. ಹಾಗೆ 5 ಮೊಟ್ಟೆಯನ್ನು ಕಾವಿಗೆ ಕೊಟ್ಟಿದ್ದೆ. ಹಾಗೆ 5 ಮರಿ ಹುಟ್ಟದೆ. ಹಾಗೆ ಅವ್ರು ಇನ್ನೂ ದೊಡ್ಡಾಗಲಿಲ್ಲ ಪಾಪ, ಸುಸ್ತಾಗಿಬಿಡ್ತದೆ. ಓದೋದಲ್ಲಿ ಕೂತ್ಕೊಬಿಡ್ತಾರೆ ನೋಡಿ, ಸಣ್ಣ ಸಣ್ಣ ಮೋಟುಗಳು ನೋಡಿ. ಈಗಷ್ಟೇ ಬಿಟ್ಟೆ ಗೈಸ್, ಅವರಿಗೆಲ್ಲ ಬಿಟ್ಟು ಒಂದು ಅರ್ಧ ತಾಸು ಆದಮೇಲೆ ಇವರಿಗೆ ಬಿಟ್ಟೆ. ಇಲ್ಲ ಅಂದರೆ ಅದು ದೊಡ್ಡ ಕೋಳಿ ಎಲ್ಲ ಬಂದು ಕಚ್ತದೆ ಇವರಿಗೆ. ನೋಡಿ ಹೆಂಗೆ ಓದೋದ್ರಲ್ಲಿ ಮೊಳಕ ಬಿಡ್ತಾರಂತ ಪಾಪ ಚಗುಳಿ. ಗೈಸ್, ನಮ್ಮನೆ ಬಾಗಿಲ ಹತ್ತಿರ ಈ ಕಪ್ಪು ಕಲರ್ದು ಇರುವೆ ಬಂದಿತ್ತು, ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಟ್ಟಿದ್ದೆ. ಅಂದರೆ ಸುಮಾರು ಜನ ಹೇಳ್ತಾರೆ ಆ ಥರ ಇರುವೆ ಬಂದವಾಗ ಇದು ಅಂತ ಹೇಳಿ ಸಕ್ಕರೆಯನ್ನು ಹಾಕಬೇಕು ಅಂತ. ನಾನು ಹಾಕಿದ್ದೆ. ಹಾಗೆ ಅದನ್ನು ಸಕ್ಕರೆಯನ್ನು ಕಚ್ಕೊಂಡು ಹೋಗ್ತಾ ಇದೆ. ಇಷ್ಟೊತ್ತಿಗೆ ಕಚ್ಕೊಂಡು ಹೋಗ್ತಾಯಿತ್ತು. ಇಲ್ಲೊಂದು ನೋಡಿ, ಇಲ್ಲೊಂದು ಕಚ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ವಜ್ಜೆ ಆಗ್ತದಿರಬೇಕು ಗೈಸ್, ಅದಕ್ಕೆ ಕಚ್ಚೋದು ಬಿಡೋದು ಕಚ್ಚೋದು ಬಿಡೋದು ಮಾಡ್ತಾ ಇದೆ. ಇಲ್ಲೊಂದು ಉಂಟು ನೋಡಿ, ಅದನ್ನು ಬಿಟ್ಟೋಯ್ತು ಈಗ. ಏ ಚಾಕ್ಲೇಟ್ ಮತ್ತೊಂದು ಇದ್ರ ಮೇಲೆ ಹಿಂಗೆ ಅದು ಲಕ್ಷ್ಮೀ ತುಕಾರಾಮ್ ಈಗ ನಾನು ಮತ್ತೆ ಅಮ್ಮ ಟರ್ಕಿಗೆ ಹೋಗ್ತಾ ಇದ್ರು. ಟೈಮ್ 5:30. ಈಗ ಹೋಗ್ತಾ ಇದ್ರು ಕೊಟ್ಟಿಗೆಗೆ ಹಾಸ್ಲಿಕ್ಕಷ್ಟೇ ತರ್ಕನ್ನ ತಗೊಂಡು ಬೇಗ ಹೋಗಿ ಬೇಗ ಬರೋದು ಗೈಸ್. ಹಾಗೆ ನಮ್ಮ ದನಗಳೆಲ್ಲ ಬಂದರು, ಅವರನ್ನೆಲ್ಲ ಕಟ್ಟಿ ಹಾಕಿನಾಯಿತು. ಹಾಗೆ ಒಂದು ಸ್ವಲ್ಪ ತರ್ಕನ್ನ ಮಾಡುವ ಅಂತ ಹೋಗ್ತಾ ಇರೋದು ಗೈಸ್. ಈಗ ಗೈಸ್ ಇಲ್ಲಿ ನೋಡಿ, ಈ ಇಂದಿರಾ ಗಾಂಧಿ ಗಿಡಕ್ಕೆ ಈ ಥರ ಹೂವಾಗಿ ಎಲ್ಲ ಒಣಗಿ ಅದ್ರದ್ದು ಬೀಜ ಉದುರಿಲಿಕ್ಕೆ ತಾಗದೆ ನೋಡಿ. ನೋಡಿ ಗೈಸ್, ಹೀಗೆ ಸುಮಾರು ಅದೇ ಇಲ್ಲಿ ಗಿಡ. ಮುಂದಿನ ವರ್ಷ ಇದಕ್ಕೂ ಡಬಲ್ ಆಗಿರ್ತದೆ. ಹಾಗೆ ಇನ್ನೊಂದು ಎಂತ ಅಂತ ಹೇಳಿದರೆ ಗೈಸ್, ಈ ಗಿಡಕ್ಕೆ ಇಂದಿರಾ ಗಾಂಧಿ ಗಿಡ ಇಲ್ಲ ಕಾಂಗ್ರೆಸ್ ಗಿಡ ಅಂತ ಕರೀತು. ಅದು ಯಾಕೆ ಕರೀತಾರೆ ಅಂತ ಇನ್ನೂ ತನಕ ಗೊತ್ತಿಲ್ಲ. ಹಾಗೆ ನೋಡಿ ಸುಮಾರು ಅದೇ ಗಿಡ, ಇಲ್ಲೆಲ್ಲ ಫುಲ್ಲು ಅದೇ. ಅದು ಬಿಟ್ಟರೆ ಗೈಸ್, ನಮ್ಮ ತೋಟದಲ್ಲೇ ನಾವು ಸೌರದ್ಲೇ ಇಲ್ಲ ಅಂತ ಹೇಳಿದರೆ ನಮ್ಮ ತೋಟದಲ್ಲಿ ಫುಲ್ಲು ಮುಚ್ಕೊಂಡಿರ್ತಿತ್ತು. ಈಗ ಸದ್ಯ ಬೆಟ್ಟದಲ್ಲಷ್ಟೇ ಅದೇ ನೋಡಿ ಸುಮಾರು. ಅದು ಒಂದು ಬೀಜ ಎಲ್ಲೆಲ್ಲಿ ಬಿಡ್ತದೆ ನೋಡಿ, ಅಲ್ಲೆಲ್ಲ ಹುಟ್ಟೋದೇ ಅದು. ಮತ್ತು ನಾವು ಯಾವುದಾದ್ರೂ ಒಂದು ಬೇಕು ಅಂತ ಗಿಡ ನೆಡ್ತರು ನೋಡಿ, ಆ ಗಿಡ ಹುಟ್ಟೋದಿಲ್ಲ. ಇಂಥದ್ದೆಲ್ಲ ಗಿಡ ಇಡೀ ಊರು ಹುಟ್ಟಿರ್ತದೆ. ಅಲ್ಲಿ ನೋಡಿ ಒಂಥರ ಚಂದ ಹೂವಾಗದೆ ನೋಡಿ. ಇದು ಗೈಸ್, ಇದು ನಮ್ಮ ಮನೆ ಹತ್ರ ಮುತ್ತು ಮಲ್ಲಿಗೆ ಗಿಡ ಇದೆ ನೋಡಿ, ಅದ್ರ ಥರನೇ ಕಾಣ್ತದೆ ನೋಡಿ ಹೂವು. ನೋಡಿ ಈ ಥರ ಇದೆ. ಇದು ಕಾಡು ಮುತ್ತು ಮಲ್ಲಿಗೆ ನೋಡಿ ಹಿಂಗದೆ. ನಾವು ಮುಡಿಲೂಬಹುದು ನೋಡಿ, ಅಷ್ಟು ಚಂದ ಇದೆ ನೋಡಿ. ಸೇಮ್ ಮುತ್ತು ಮಲ್ಲಿಗೆ ಥರನೇ, ಆದರೆ ಗಿಡ ಮಾತ್ರ ಚೇಂಜ್ ಅಷ್ಟೇ, ಹೂವು ಸೇಮ್.
ಇದು ವಿಡಿಯೋ ಮಾಡುವ ಅಂತ ಹೇಳಿದ್ರೆ ಬ್ಲರ್ ಕಾಣ್ತದೆ. ಈಗ ನೋಡಿ ಚಂದ ಕಾಣ್ತದೆ ನೋಡಿ ಹೆಂಗಂತ. ಆಮೇಲೆ ಗೈಸು ಮನೆಗೆ ಹೋದ್ಮೇಲೆ ನಿಮಗೆ ಮುತ್ತುಮಲ್ಲಿಗೆ ಹೂವನ್ನು ಕಾಣಿಸ್ತೆ, ಆಮೇಲೆ ಗಿಡನ ಕಾಣಿಸ್ತೆ. ಈಗ ಇದ್ರದ್ದು ಗಿಡ ಕಾಣಿಸ್ತೆ ನಿಮಗೆ ನೋಡಿ, ಅದ್ರ ಗಿಡ ಆ ಥರ ಇದೆ. ಹಾಗೆ ಮನೆಗೆ ಹೋದ್ಮೇಲೆ ಮುತ್ತುಮಲ್ಲಿಗೆ ಹೂವು ಮತ್ತು ಗಿಡ ಎರಡನ್ನೂ ಕಾಣಿಸ್ತೆ. ಈಗ ಇಲ್ಲಿ ಬಿಳಿ ಬಿಳಿ ಕಾಣ್ತದೆ ನೋಡಿ. ಇಲ್ಲಿ ರೋಡ್ ಸೈಡಿಗೆಲ್ಲ ಇದೆ. ಇದು ಕಾಡಲ್ಲಿ ಮಾಡಿರುವಂತಹ ರೋಡ್ ಗೈಸ್. ಹೀಗಿದೆ ನೋಡಿ ಗೈಸ್. ನಾವು ತರ್ಕನ್ನ ಬರಗುವ ಜಾಗ ಇದೆ ನೋಡಿ. ಇದು ಅಷ್ಟೇನು ದಪ್ಪ ಬೀಳಲಿಲ್ಲ, ತೆಳ್ಳಗೆ ಬಿದ್ದದೆ, ಆದ್ರೂ ಒಂದು ಸ್ವಲ್ಪ ತಗೊಂಡು ಹೋಗೋದು. ಹಾಗೆ ಗೈಸ್ ಇಲ್ಲಿ ಹಳ್ಳ ಬಂತು ನೋಡಿ. ಹಳ್ಳದ ನೀರೆಲ್ಲ ಒಣಗ್ತಾ ಬಂತು. ಆದರೆ ಇದೊಂಥರ ಗುಂಡಿ ಗೈಸ್. ಗುಂಡಿಯೊಳಗೆ ಸುಮಾರು ನೀರದೆ. ಆ ಕಡೆ ಮುಂದೆ ಹೋಗ್ತಾ ನೀರು ಹರಿಯೋದೆಲ್ಲ ಸ್ಟಾಪ್ ಆಗದೆ. ಇಲ್ಲೊಂದು ಸ್ವಲ್ಪ ಗುಂಡಿಯೊಳಗಷ್ಟೇ ನೀರದೆ. ಹಾಗೆ ಈ ಕಡೆ ಸುಮಾರು ದೂರ ಇದೆ, ಕಡೆಯಲ್ಲಿ ಕಾಣೋದಿಲ್ಲ. ಹಾಗೆ ನೋಡಿ ನಾನಿರೋದಿಲ್ಲಿ ಇಷ್ಟು ಹತ್ತಿರ ಅದೇ ನೋಡಿ. ಒಂಥರ ಹೆದರಿಕೆ ಆದಂಗೆ ಆಗ್ತಾಯಿದೆ. ಒಣಗಿದ ಮರ ಬಿದ್ದುಬಿಟ್ಟದೆ ಗುಂಡಿಯೊಳಗೇನೆ. ಅದು ಮಳೆಗಾಲ ಟೈಮ್ನಲ್ಲಿ ಬಿದ್ದದ್ದು, ಒಣಗಿ 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 ಹಾಗಾಗ್ಬಿಟ್ಟದು ನೋಡಿ. ಹಾಗೆ ನೋಡಿ ಗೈಸ್, ನನಗಂತೂ ಒಂಥರ ಭಯ ಆಗ್ತದೆ ಗೈಸ್, ಇಲ್ಲಿ ಇಷ್ಟು ಹತ್ತಿರ ಬಂದು ನಿಲ್ತಾನೆ ಅಂತ. ತರ್ಕನ್ನ ಬರ್ಗಿ ತುಂಬಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ರು. ಹಾಗೇನೆ ಗೈಸ್ ಕತ್ತಲಾಗ್ತಾ ಬಂತು. ಹಾಗೆ ನಿಮ್ಗೆ ಯಾವಾಗಲೇ ಹೇಳಿದ್ದೆ ನಾನು ಮನೆಗೆ ಹೋಗಿ ಮುತ್ತುಮಲ್ಲಿಗೆ ಹೂವಿನ ಗಿಡ ಮತ್ತು ಹೂವನ್ನು ಕಾಣಿಸ್ತೆ ಅಂತ. ಈಗ ಆಗೋದಿಲ್ಲ, ಈಗ ಸಂಜೆ ಆಯಿತು. ಹಾಗೆ ನಾಳಿನ ಬ್ಲಾಗ್ನಲ್ಲಿ ಕಾಣಿಸ್ತೆ. ಹಾಗೆಯೇ ಗೈಸ್ ಈ ಒಂದು ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ ಗೈಸ್.